ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಮುಂದಾದಂತಹ ಸಚಿವಾಕಾಂಕ್ಷಿಗಳು ಮೇ 29ಕ್ಕೆ 35 ಶಾಸಕರ ದಂಡು ದೆಹಲಿಗೆ ಹೋಗ್ತಾ ಇದೆ. 15 ದಿನ ಡೆಡ್ ಲೈನ್ ಕೂಡ ಕೊಡಲಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಬದಲಾವಣೆಗಳು ನಡೀತಾ ಇದೆ. ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಇದೀಗ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆಯೂ ಕೂಡ ತೀವ್ರಗೊಂಡಿದೆ. 3 ವರ್ಷಗಳ ಕಾಲ ಸಚಿವಾಕಾಂಕ್ಷಿಗಳು ಇದೀಗ ಸದ್ದು ಗದ್ದಲವನ್ನು ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅಂದ್ರೆ ಉಗ್ರ ನಡಿಗೆಯನ್ನ ಅನುಸರಿಸುತ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾರೆ. ಈ ಮೂಲಕ ಮಾಡು ಇಲ್ಲವೇ ಮಡಿ ಹೋರಾಟದ ನಮ್ಮದು ಅಂತ ಹೇಳಿ ಸಂದೇಶವನ್ನ ವರಿಷ್ಠರಿಗೆ ರವಾನೆ ಕೂಡ ಮಾಡ್ತಾರೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂದರ್ಭದಲ್ಲೇ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿತ್ತು. ಸಚಿವ ಆಕಾಂಕ್ಷಿಗಳು ದೆಹಲಿಗೆ ತೆರಳಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಆದ್ರೆ ಇದೀಗ ಸರ್ಕಾರಕ್ಕೆ 3 ವರ್ಷಗಳು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಮಾಡಿಯೇ ತೀರಬೇಕು ಅಂತ ಹೇಳಿ ಆಗ್ರಹ ಜೋರಾಗಿ ನಡೀತಾರೆ. ಈ ಒಂದು ನಿಟ್ಟಿನಲ್ಲಿ ಅನೇಕ ಶಾಸಕರ ಸರದಿ ಸಾಲಿನಲ್ಲಿ ಇದ್ಕೊಂಡಿದ್ದಾರೆ. ಈಗಾಗಲೇ ದೆಹಲಿಯ ಪರೇಡ್ ಮಾಡಿರುವಂತಹ ಹಲವು ಶಾಸಕರು ಮತ್ತೊಮ್ಮೆ ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜಾಗಿದ್ದಾರೆ. ಮಾಡು ಇಲ್ಲವೇ ಮಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಈ ಬಗ್ಗೆ ಮಾತನಾಡಿದಂತಹ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು, ಇದು ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ. 30 ರಿಂದ 35 ಮಂದಿ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದೇವೆ. ನಮ್ಮ ನಿರ್ಧಾರ ಗಟ್ಟಿಯಾಗಿದೆ. ಸರ್ಕಾರ ರಚನೆಯಾಗಿ 3 ವರ್ಷ ಆಯ್ತು. ಸಂಪುಟ ಪುನರ್ರಚನೆಗೆ ವಿಚಾರವಾಗಿ ಯಾರೂ ಕೂಡ ಚಕಾರವನ್ನ ಎತ್ತುತ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಮಾಡ್ತೇವೆ ಅಂತ ಅಂದಿದ್ದಾರೆ. 15 ಮಂದಿಗೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ 20 ಮಂದಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ನಾವು ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ. ಇನ್ನು ಉಗ್ರ ನಡೆಯ ಎಚ್ಚರಿಕೆಯನ್ನ ಕೂಡ ನೀಡಲಾಗುತ್ತೆ. ಈಗಾಗಲೇ ಸಚಿವರು 3 ವರ್ಷಗಳ ಕಾಲ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. 28 ಅಥವಾ 29ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೇವೆ. ಪುನರ್ರಚನೆ ಮಾಡಲೇಬೇಕು ಅಂತ ಹೇಳ್ತೀವಿ. 6 ತಿಂಗಳು ಹೆಚ್ಚುವರಿ ಅವಕಾಶವನ್ನ ನೀಡಲಾಗಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು. 15 ದಿನಗಳ ಒಳಗಾಗಿ ಅವಕಾಶವನ್ನ ನೀಡಲೇಬೇಕು. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡದೇ ಇದ್ರೆ ಉಗ್ರ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾರೆ. ಒಂದು ಬಣ ದೆಹಲಿಗೆ ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಬಣ ದೆಹಲಿಗೆ ಹೋಗ್ತಾ ಇದೆ. ಎಸ್, ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ವರಿಷ್ಠರನ್ನ ಭೇಟಿ ಮಾಡಿರ್ಲಿಕ್ಕೆ ಹಲವು ಶಾಸಕರು ಈಗಾಗಲೇ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರವನ್ನ ಕೈಗೊಳ್ಳಲಿದೆ ಅನ್ನೋದನ್ನ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಫಾರಿನ್ ಟೂರ್. ಈ ನಡುವೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ ನಲ್ಲಿದ್ದಾರೆ. ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಎನ್ನುವಂತಹ ಮಾತುಕತೆ. ಆದ್ರೆ ರಾಹುಲ್ ಗಾಂಧಿ ಅವರು ಆಲ್ಮೋಸ್ಟ್ ಆಲ್ ಫಾರಿನ್ ನಲ್ಲೇ ಇರ್ತಾರೆ. ಇಂಡಿಯಾದಲ್ಲಿ ಯಾವಾಗ ಬರ್ತಾರೆ ಅನ್ನೋದೇ ಇಲ್ಲಿರುವಂತಹ ಸಚಿವರಿಗೆ ಗೊತ್ತಾಗೋದಿಲ್ಲ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರುವುದಾದ್ರೆ ನರೇಂದ್ರ ಸ್ವಾಮಿ ಅವರು, ಹಾಗೆ BK ಹರಿಪ್ರಸಾದ್ ಆಗಿರ್ಬೋದು, ಹಾಗೆ ಆಸಿಫ್ ಸೇಠ್ ಆಗಿರಬಹುದು, ಅನಿಲ್ ಚಿಕ್ಕಮಾದು ಆಗಿರ್ಬೋದು, ಬಿ ನಾಗೇಂದ್ರ ಆಗಿರ್ಬೋದು, ವಿಜಯಾನಂದ ಕಾಶಪ್ಪನವರು, ಟಿ ರಘುಮೂರ್ತಿ ಅವರು, BR ಪಾಟೀಲ್ ಅವರು, BK ಸಂಗಮೇಶ್ ಅವರು, ರೆಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಇನ್ನು ಸಾಕಷ್ಟು ಜನರು ದೆಹಲಿಗೆ ಹೋಗುವಂತಹ ತಯಾರಿಯನ್ನ ನಡೆಸಿದ್ದಾರೆ. ಇಲ್ಲಿ ಹೈಕಮಾಂಡ್ ಯಾಕೆ ಡಿಸಿಷನ್ ತೆಗೆದುಕೊಳ್ತಾ ಇಲ್ಲ ಅಂತ ನೋಡುವುದಾದ್ರೆ, ಹೈಕಮಾಂಡ್ ಈಗ ಕುರ್ಚಿ ಕಿತ್ತಾಟದ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಅವರು ತಾನು ಈ ಸುತ್ತಿನಲ್ಲೇ ನಾನು CM ಆಗಬೇಕು ಅಂತ ಕೂತ್ಕೊಂಡ್ರೆ, ಇನ್ನು ಸಿದ್ದರಾಮಯ್ಯ ಅವರು ನಾನು ಕೂತ್ ಬಿಟ್ಟಿದ್ದೀನಿ, ಸೀಟ್ ಬಿಟ್ಕೊಡಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು, ಅವ್ರ ವರ್ಷನ್ ಅಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಹೈಕಮಾಂಡ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ಹೈಕಮಾಂಡ್ ಯಾವ್ದಾದ್ರೂ ಒಂದು ಮಾತು ತುಟಿಕ್ ಪಿಟಿಕ್ ಅಂತು ಅಂತಂದ್ರೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬುಡ ಸಮೇತ ಕಿತ್ತು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಆ ಒಂದು ಕಾರಣಕ್ಕೆ ಆ ಕಡೆ ತಲೆ ಕೆಡಿಸ್ಕೊಳ್ತಾ ಇದೆ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆಯ್ತು ಅಂತಂದ್ರೆ DK ಶಿವಕುಮಾರ್ ಅವರ ಕನಸಿಗೆ ತಣ್ಣೀರ್ ಬಿದ್ದಂಗ ಆಗುತ್ತೆ. ಅಂದ್ರೆ ಅವ್ರ ಕನ್ಸು ತಣ್ಣೀರ್ ಎಷ್ಟದಂಗ ಆಗುತ್ತೆ. ಯಾಕೆ ಹೀಗೆ ಅಂತಂದ್ರೆ, ಈಗ ಆಲ್ರೆಡಿ 3 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಸಚಿವ ಸಂಪುಟವೂ ಕೂಡ ಸಿದ್ದರಾಮಯ್ಯ ಅವರೇ ಮಾಡ್ಬಿಟ್ರು ಅಂತಂದ್ರೆ ಬೇರೆ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಪ್ಲೀಟ್ ಮಾಡ್ಬೇಕು. ಇನ್ನು 2028ಕ್ಕೆ ಕಾಂಗ್ರೆಸ್ ಗೆದ್ದು ಅದಾದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನ DK ಶಿವಕುಮಾರ್ ಅವ್ರಿಗೆ ಕೊಡ್ತೀವಿ ಅಂತಂದ್ರೆ ಅದಾಗಲ್ಲ. ಸತೀಶ್ ಜಾರಕಿಹೊಳಿಗೆ ಆಲ್ರೆಡಿ ಟವಲ್ ಹಾಕಿ ಇಟ್ಬಿಟ್ಟಿದ್ದಾರೆ. ಇನ್ನು ಸಾಕಷ್ಟು ಜನರು ಕೂಡ ಈ ಒಂದು ರೇಸ್ ನಲ್ಲಿ ಇದ್ದಾರೆ. ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದು ಈ ಕಡೆ
ಕಡೆ ಅಂದ್ರೆ ಈ ಕುರ್ಚಿ ಕಿತ್ತಾಟವನ್ನ ಸರಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಶಾಸಕರು ಇವಾಗ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಸಾಕಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ. ಸಚಿವ ಸಂಪುಟ ಪುನರ್ರಚನೆ ಮಾಡಿ ಎನ್ನುವಂತಹ ಕೂಗು. ಈಗ ಹೈಕಮಾಂಡ್ ಯಾವ ರೀತಿಗಿದೆ ಅಂತಂದ್ರೆ ಈ ಕಡೆನೂ ಬೀಳಕ್ಕಾಗಲ್ಲ, ಈ ಕಡೆನೂ ಬೀಳಕ್ಕಾಗಲ್ಲ, ಅಂತಂದ್ರೆ ಎರಡನ್ನೂ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿ ಗೊತ್ತಿಲ್ಲ ಮುಂದೇನಾಗುತ್ತೆ, ಮುಂದೇನು ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳಿ. ಯಾಕಂದ್ರೆ ರಾಜಕೀಯದಲ್ಲಿ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಬೆಳವಣಿಗೆಗಳಾಗಬಹುದು. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಧ್ವನಿ ಮಧು ವೇಗಾನು.